ದೇಶದಲ್ಲಿ ವ್ಯಕ್ತಿಯ ಧರ್ಮವನ್ನ ನೋಡಿ ನ್ಯಾಯವನ್ನ ವಿತರಿಸಲಾಗ್ತಿದೆ ಅನ್ನೋದಕ್ಕೆ 24 ಗಂಟೆಯ ನಡುವೆ ಬಿಹಾರ ಮತ್ತು ಉತ್ತರಾಖಂಡದಲ್ಲಿ ನಡೆದ ಪ್ರಕರಣಗಳು ಮತ್ತೊಮ್ಮೆ ಸಾಕ್ಷಿಯಾಗಿ ನಿಂತಿದೆ. ಬಿಹಾರದ ದರ್ಭಂಗ ಜಿಲ್ಲೆಯಲ್ಲಿ ಮೊಹಮ್ಮದ್ ಫೈಜ್ ಅಹಮದ್ ಎಂಬ 35 ವರ್ಷದ ವ್ಯಕ್ತಿ ಯಮಹಾ ಶೋರೂಮ್ನಲ್ಲಿ ಮ್ಯಾನೇಜರ್ ಆಗಿದ್ರು. ಸ್ಪಷ್ಟವಾಗಿ ಹೇಳಬೇಕಂದ್ರೆ ದರ್ಭಂಗ ಜಿಲ್ಲೆಯ ಚಂದನ್ಪಟ್ ಚೌಕ್ ಎಂಬಲ್ಲಿದ್ದ ಯಮಹಾ ಬೈಕ್ ಶೋರೂಮ್ನಲ್ಲಿ ಇವರು ಮ್ಯಾನೇಜರ್ ಆಗಿದ್ರು. ಜೂನ್ 12ರಂದು ಶುಕ್ರವಾರ ಸಂಜೆ 5 ಗಂಟೆ ಸಮಯ ಏಕಾಏಕಿ ಕಚೇರಿಗೆ ಬಂದ ಸೋನು ಪಾಸ್ವಾನ್ ಎಂಬಾತ ರಾಡ್ನಿಂದ ಹಲ್ಲೆ ನಡೆಸ್ತಾನೆ. ಆ ಬಳಿಕ ಎದೆಗೆ 12 ಬಾರಿ ಇರಿದು ಹತ್ಯೆ ಮಾಡ್ತಾನೆ. ಆ ಬಳಿಕ ಅವರ ಸ್ಕೂಟರನ್ನೇ ತೆಗೆದುಕೊಂಡು ಪರಾರಿ ಆಗ್ತಾನೆ. ಈತ ಈ ಹಿಂದೆ ಇದೇ ಶೋರೂಮ್ನಲ್ಲಿ ಉದ್ಯೋಗಿಯಾಗಿದ್ದ. ಆತ ಕೆಲಸ ಕಳೆದುಕೊಳ್ಳುವುದಕ್ಕೆ ಮ್ಯಾನೇಜರ್ ಫೈಜ್ ಕಾರಣ ಎಂಬ ಅನುಮಾನದಿಂದ ಆತ ಈ ಹತ್ಯೆ ನಡೆಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈತನನ್ನು ಬಂಧಿಸಲಾಗಿದೆ. ಫೈಜ್ ಈ ಹಿಂದೆ ಸೌದಿ ಅರೇಬಿಯಾದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರು. ಇವರಿಗೆ 8 ವರ್ಷದ ಮಗಳಿದ್ದಾಳೆ, ಪತ್ನಿ ಇದ್ದಾರೆ, ಹೆತ್ತವರಿದ್ದಾರೆ. ಅವರ ತಂದೆ ಭಾವುಕವಾಗಿ ಮಾತಾಡಿದ್ದಾರೆ. किसी से कोई किसी का कोई मामला ही नहीं. ಇದರ ಮರುದಿನವೇ ಉತ್ತರಾಖಂಡದ ಡೆಹ್ರಾಡೂನ್ನ ಜಿಲ್ಲೆಯ ವಿಕಾಸ್ ನಗರ್ ಪ್ರದೇಶದಲ್ಲಿ ಒಂದು ಹತ್ಯೆ ನಡೆದಿದೆ. ಬಜರಂಗ ದಳ ಮತ್ತು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ವಿನೋದ್ ಕಶ್ಯಪ್ ಎಂಬ 44 ವರ್ಷದ ವ್ಯಕ್ತಿಯನ್ನ ನೆರೆಹೊರೆಯವರಾದ ಇಮ್ತಿಯಾಜ್ ಮತ್ತು ಅವರೊಂದಿಗಿನ ಗುಂಪು ಮನೆಗೆ ನುಗ್ಗಿ ಹತ್ಯೆ ಮಾಡಿದೆ. ಇವರು ಬಿಜೆಪಿ ಒಬಿಸಿ ಮೋರ್ಚಾದ ನಾಯಕರಾಗಿದ್ದರು. ಇಮ್ತಿಯಾಜ್ ಮತ್ತು ಈ ವಿನೋದ್ ಕಶ್ಯಪ್ ನಡುವೆ ಸುಮಾರು 14,000 ರೂಪಾಯಿ ಹಣಕಾಸು ವಿವಾದ ಇತ್ತು. ನೀರಾವರಿ ಯೋಜನೆಗೆ ಸಂಬಂಧಿಸಿದ ಹಣದ ಕುರಿತಂತೆ ತಕರಾರಿತ್ತು. ಪೊಲೀಸರು ರಜಾಕ್, ಸಲ್ಮಾನ್, ಜಾವೇದ್, ಶಹಬಾದ್ ಎಂಬ 4 ಮಂದಿಯನ್ನು ಬಂಧಿಸಿದ್ದಾರೆ. ಆದರೆ ಈ 2 ಪ್ರಕರಣಗಳಲ್ಲಿ ನಮ್ಮ ವ್ಯವಸ್ಥೆ ಹೇಗೆ ನಡ್ಕೊಂಡಿದೆ ಅನ್ನೋದನ್ನು ನೋಡಿದ್ರೆ ಅಚ್ಚರಿ ಆಗ್ತದೆ. ಬಿಹಾರದ ಮೊಹಮ್ಮದ್ ಫೈಜ್ ಪ್ರಕರಣದಲ್ಲಿ ಆರೋಪಿ ಸೋನು ಪಾಸ್ವಾನ್ನನ್ನು ಬಂಧಿಸಿದ್ದನ್ನು ಬಿಟ್ಟರೆ ಇನ್ನೇನು ನಡೆದಿಲ್ಲ. ಆರೋಪಿಯ ಮನೆಯನ್ನು ಬುಲ್ಡೋಸರ್ ಮಾಡಲಾಗಿಲ್ಲ. ಆರೋಪಿಯನ್ನು ಎನ್ಕೌಂಟರ್ ಮಾಡಿ ಎಂದು ಪ್ರತಿಭಟನೆ ನಡೆದಿಲ್ಲ. ಹಿಂದೂಗಳ ವಿರುದ್ಧ ಘೋಷಣೆ ಕೂಗಲಾಗಿಲ್ಲ. ಆದರೆ ಉತ್ತರಾಖಂಡದಲ್ಲಿ ಇದಕ್ಕೆ ತೀರಾ ತದ್ವಿರುದ್ಧ ಬೆಳವಣಿಗೆಗಳು ನಡೆದಿವೆ. ಆರೋಪಿಗರ ಮನೆಯನ್ನ ಬುಲ್ಡೋಸರ್ ಮೂಲಕ ಕೆಡವಿ ಹಾಕಲಾಗಿದೆ. ದೇಶದಲ್ಲಿ ಇರಬೇಕಾದ್ರೆ ಜೈ ಶ್ರೀರಾಮ್ ಎಂದು ಘೋಷಿಸಬೇಕು ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ 2 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ. ಆದರೆ ಮೊಹಮ್ಮದ್ ಫೈಜ್ ಹತ್ಯೆಗೆ ಬಿಹಾರ ಸರ್ಕಾರ ತೀರಾ ಸಹಜ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಆದರೆ ವಿನೋದ್ ಕಶ್ಯಪ್ ಹತ್ಯೆಗೆ ಅಸಹಜವಾದ ಮತ್ತು ಏಕಮುಖವಾದ ಕ್ರಮವನ್ನು ಕೈಗೊಳ್ಳುತ್ತದೆ. 2 ಕ್ರಿಮಿನಲ್ ಪ್ರಕರಣಗಳು. ಆದರೆ ಆರೋಪಿ ಮುಸ್ಲಿಂ ಎಂದು ಗೊತ್ತಾದಾಗ ಪ್ರಭುತ್ವ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಆರೋಪಿಗಳ ಮೇಲೆ ಮುಗಿಬೀಳ್ತದೆ. ಆದರೆ ಆರೋಪಿ ಹಿಂದೂ ಎಂದು ಗೊತ್ತಾದಾಗ ತೀರಾ ಸಹಜವಾಗಿ ವರ್ತಿಸುತ್ತದೆ.